ಹರಿ ಓಂ ಗುರುಭ್ಯೋ ನಮಃ. ನಾನು ಪಂಡಿತ್ ಡಾಕ್ಟರ್ ಜೆ ವಿಜಯ್. ಶ್ರಾವಣ ಮಾಸ ಬಂತು. ಶ್ರಾವಣ ಮಾಸ, ಭಾದ್ರಪದ ಮಾಸ, ಆಶ್ವಾಜ ಮಾಸ ಅಂದರೆ ಹಬ್ಬಗಳ ಸಾಲು ಸಾಲು. ಯಾವ್ಯಾವ ಹಬ್ಬಗಳು ಯಾವ್ಯಾವಾಗ ಆಚರಣೆ ಮಾಡಬೇಕೆಂದು ನಾನು ಹೇಳ್ತೇನೆ. ಮೊದಲನೇದಾಗಿ 29ನೇ ತಾರೀಕು ಜುಲೈ ಮಂಗಳವಾರ ನಾಗರ ಪಂಚಮಿ ಹಬ್ಬ. ನಂತರ 30ನೇ ತಾರೀಕು ಮಾರನೇ ದಿವಸ ಬುಧವಾರ ಸಿರಿಯಾಳ ಷಷ್ಠಿ. 2ನೇ ತಾರೀಕು ಅಂದರೆ ಶನಿವಾರ 2ನೇ ಶ್ರಾವಣ ಶನಿವಾರ ಇರ್ತದೆ. 8ನೇ ತಾರೀಕು 3ನೇ ಶುಕ್ರವಾರದಂದು, ಅಂದರೆ ಯಾವಾಗಲೂ 2ನೇ ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಮಾಡ್ತಿದ್ವಿ. ಈ ಬಾರಿ 3ನೇ ಶುಕ್ರವಾರ ಅಂದರೆ 8ನೇ ತಾರೀಕು, ಆಗಸ್ಟ್ 8ನೇ ತಾರೀಕು 3ನೇ ಶುಕ್ರವಾರವನ್ನು ನಾವು ವರಮಹಾಲಕ್ಷ್ಮಿ ಹಬ್ಬ ಆಚರಣೆಯನ್ನು ಮಾಡ್ತೇವೆ. ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ 4 ಶನಿವಾರಗಳು ಮಾತ್ರ ಬರ್ತಾಯಿತ್ತು. ಈ ಬಾರಿ ಶನಿವಾರ, ಕೊನೆಯ ಶ್ರಾವಣ ಶನಿವಾರ ಅಮಾವಾಸ್ಯೆಯೂ ಆಗಿರೋದ್ರಿಂದ ಈ ಬಾರಿ 5 ಶ್ರಾವಣ ಶನಿವಾರ ಬರ್ತದೆ. ಸೊ ಹುಣ್ಣಿಮೆ ಹಿಂದಿನ ಶುಕ್ರವಾರದಂದು ನಾವು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ವಿಶೇಷವಾಗಿ ಮಾಡ್ತೇವೆ. ಅದಕ್ಕೋಸ್ಕರ ಈ ಬಾರಿ 8ನೇ ತಾರೀಕು ಅಂದರೆ 3ನೇ ಶ್ರಾವಣ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಇದನ್ನು ಗಮನಿಟ್ಟು ಕೇಳಬೇಕು. 8ನೇ ತಾರೀಕು 3ನೇ ಶ್ರಾವಣ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬ ಆಚರಣೆಯನ್ನು ಮಾಡ್ತಾ ಇದ್ದೇನೆ. ಇನ್ನು 9ನೇ ತಾರೀಕು ಅಂದರೆ ವರಮಹಾಲಕ್ಷ್ಮಿ ಆದ ಮಾರನೆಯ ದಿನವೇ ಯಜುರ್ ಉಪಕರ್ಮ ಮತ್ತು ಋಗ್ ಉಪಕರ್ಮ ಎರಡೂ ಉಪಕರ್ಮಗಳನ್ನು ನಾವು 9ನೇ ತಾರೀಕು ಶನಿವಾರನೂ ಆಚರಣೆ ಮಾಡ್ತಾ ಇದ್ದೇವೆ. ಅವತ್ತೇ ಹುಣ್ಣಿಮೆಯೂ ಇರುತ್ತದೆ, ರಕ್ಷಾಬಂಧನ ಕೂಡ ಅವತ್ತೇ ಇರ್ತದೆ. ಅಂದರೆ 9ನೇ ತಾರೀಕು ವರಮಹಾಲಕ್ಷ್ಮಿ ಆದ ಮಾರನೇ ದಿನ ಶನಿವಾರ. 16ನೇ ತಾರೀಕು ಆಗಸ್ಟ್ 16ನೇ ತಾರೀಕು 4ನೇ ಶ್ರಾವಣ ಶನಿವಾರವಾಗಿರ್ತದೆ. ಅಂದೂ ಕೂಡ ಗೋಕುಲಾಷ್ಟಮಿ ಸಹ ಇರ್ತದೆ. ಅಂದರೆ 4ನೇ ಶ್ರಾವಣ ಶನಿವಾರ ಮತ್ತು ಗೋಕುಲಾಷ್ಟಮಿ ಎರಡೂ ಹಬ್ಬಗಳು ಒಂದೇ ದಿನ ಆಚರಣೆಯನ್ನು ಮಾಡಬಹುದು. ಇನ್ನು 23ನೇ ತಾರೀಕು ಇದು 5ನೇ ಶ್ರಾವಣ ಶನಿವಾರ ಆಗಿರ್ತದೆ. ಅವತ್ತು ಅಮಾವಾಸ್ಯೆ ಕೂಡ ಇರ್ತದೆ, ಬೆನಕನ ಅಮಾವಾಸ್ಯೆ ಇರ್ತದೆ. ಇದು 5ನೇ ಶ್ರಾವಣ ಶನಿವಾರ. ಅಂದರೆ ಈ ಬಾರಿ ನಾವು ಶ್ರಾವಣ ಮಾಸದಲ್ಲಿ 5 ಶ್ರಾವಣ ಶನಿವಾರದ ಆಚರಣೆಯನ್ನು ಮಾಡುತ್ತೇವೆ. ಭಾದ್ರಪದ ಮಾಸದ ಗಣೇಶ ಹಬ್ಬದಲ್ಲೂ ಕೂಡ ನಾನು ಹೇಳಿಬಿಡ್ತೇನೆ. ಏಕೆ ಅಂತ ಹೇಳಿದ್ರೆ ಶ್ರಾವಣ ಮಾಸ ಮುಗಿತಾ ಇದ್ದಂಗೆ ಭಾದ್ರಪದ ಮಾಸ ಶುರುವಾಗುತ್ತದೆ. ಭಾದ್ರಪದ ಮಾಸದ ಶುರುವಿನಲ್ಲಿ ನಾವು 26ನೇ ತಾರೀಕು ಆಗಸ್ಟ್ ಮಂಗಳವಾರ ಗೌರಿ ಹಬ್ಬದ ಆಚರಣೆಯನ್ನು ಮಾಡಬೇಕು. 27ನೇ ತಾರೀಕು ಮಾರನೇ ದಿನ ಬುಧವಾರ 27ನೇ ತಾರೀಕು ಆಗಸ್ಟ್ ಗಣೇಶದ ಹಬ್ಬ ಆಚರಣೆಯನ್ನು ಮಾಡ್ತೇವೆ. ಗೌರಿ ಹಬ್ಬದ ಆಚರಣೆಯ ಮುಹೂರ್ತಗಳು ಮತ್ತು ಗಣೇಶದ ಹಬ್ಬದ ಆಚರಣೆಯ ಈ ಬಾರಿಯ ಮುಹೂರ್ತಗಳನ್ನು ನಾನು ಮುಂದೆ ಕೊಡ್ತೇನೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಕಳಶ ಸ್ಥಾಪನೆ ಮತ್ತು ಪೂಜೆ ಯಾವ ರೀತಿ ಮಾಡಬೇಕು, ಪೂಜೆ ಮಾಡಬೇಕಾದ ಸಮಯ ಎಲ್ಲವನ್ನೂ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಈ ಬಾರಿ ನಾನು ಹಬ್ಬ ಯಾವ್ಯಾವ್ದು ಇರುತ್ತದೆ ಮತ್ತು ನಾಳೆ ಮಂಗಳವಾರ ಅಂದರೆ 29ನೇ ತಾರೀಕದಂದು ನಾಗರ ಪಂಚಮಿ, ಈ ಹಬ್ಬದ ಆಚರಣೆ ಬಗ್ಗೆ ಮಾತ್ರ ಹೇಳಿಬಿಡ್ತೇನೆ. ನಾಗರ ಪಂಚಮಿ ಮಂಗಳವಾರ 29ನೇ ತಾರೀಕು ಜುಲೈ ಇರುತ್ತದೆ. ಅಂದು ಬೆಳಿಗ್ಗೆ 5:56 8:35 ಸೂಕ್ತವಾದ ಸಮಯ. ಅಂದರೆ ನಾಗರ ಕಲ್ಲಿಗೆ ಹಾಲೆಳೆಯುವಂಥದ್ದು, ಹುತ್ತಗಳಿಗೆ ಪೂಜೆ ಮಾಡುವಂಥದ್ದು, ಇದೆಲ್ಲ ಬೆಳಗಿನ ಜಾವ 5:56 ಬೆಳಗ್ಗೆ 8:35 ಸೂಕ್ತವಾದ ಮತ್ತು ಪ್ರಶಸ್ತವಾದ ಸಮಯ. ಈ ಸಮಯದಲ್ಲಿ ನಾಗರ ಪೂಜೆಯನ್ನು ಮಾಡಬಹುದು. ನಾಗರ ಪೂಜೆ ಅಂತೇಳಿದ್ರೆ ಸರ್ಪಗಳ ಪೂಜೆ. ಯಾರ್ಯಾರಿಗೆ ಸಂತಾನ ಪ್ರಾಪ್ತಿಯಾಗಿರೋದಿಲ್ಲೋ, ಮದುವೆಗೆ ವಿಳಂಬ ಆಗ್ತಿರೋದು ಅಂಥವರು ನಾಗರ ಪೂಜೆ, ಸರ್ಪದ ಪೂಜೆಯನ್ನು ಮಾಡೋದರಿಂದ ಅವರಿಗೆ ವಿಶೇಷವಾದ ಲಾಭ ಇರ್ತದೆ. ಇನ್ನು ರಾಶಿಗಳ ಚಕ್ರದಲ್ಲಿ ಬಂದಾಗ ನಾವು ಕುಂಭರಾಶಿಯವರಿಗೆ ರಾಶಿಯಲ್ಲಿ ರಾಹು ಇದ್ದಾನೆ, ಸಿಂಹರಾಶಿಯವರಿಗೆ ರಾಶಿಯಲ್ಲಿ ಕೇತು ಇದ್ದಾನೆ. ಸೊ ಇದರಿಂದಾಗಿ ಅವರಿಗೆ ಸ್ವಲ್ಪ ಮಟ್ಟದಲ್ಲಿ ಜೀವನದಲ್ಲಿ ಏರುಪೇರುಗಳಾಗಿರ್ತದೆ, ಸಂಕಷ್ಟಗಳನ್ನು ಎದುರಿಸ್ತಾ ಇರ್ತಾರೆ. ಅವರು ಕೂಡ ಸರ್ಪದ ಪೂಜೆಯನ್ನು, ನಾಗರ ಪೂಜೆಯನ್ನು ಮಾಡೋದರಿಂದ ಅವರು ಸ್ವಲ್ಪ ಮಟ್ಟಿಗೆ ಒಂದು ವಿಶೇಷ ಲಾಭವನ್ನು ಪಡೆಯಬಹುದು. ಮುಂದೆ ನಾನು ವರಮಹಾಲಕ್ಷ್ಮಿ ಹಬ್ಬದ ಯಾವಾಗ ಆಚರಣೆ ಮಾಡಬೇಕು, ಯಾವ ರೀತಿ ಆಚರಣೆ ಮಾಡಬೇಕು ಅದರ ಮುಹೂರ್ತ ಬಗ್ಗೆ ತಿಳಿಸುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.